ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ನ್ಯೂಸ್ ಏನಪ್ಪ ಅಂದರೆ ರಿಕ್ರೂಟ್ಮೆಂಟ್ ನ್ಯೂಸಲ್ಲಿ ಭರ್ಜರಿ ರಿಕ್ರೂಟ್ಮೆಂಟ್ ಆಗ್ತಾಯಿದೆ. ಇಂಡಿಯಾ ಪೋಸ್ಟ್ ಆಫೀಸಲ್ಲಿ ಒಟ್ಟು 65,200 ವೇಕೆನ್ಸೀಸ್ ಆಲ್ ಓವರ್ ಇಂಡಿಯಾ ಪೋಸ್ಟ್ ಫಿಲ್ಲಿಂಗ್ ಆಗ್ತಾಯಿದೆ. ಹಾಗಾಗಿ ಇದೊಂದು ಬಹಳ ಇಂಪಾರ್ಟೆಂಟ್ ನೋಟಿಫಿಕೇಷನ್ನು. ಹಾಗೆ ಭಾಳಷ್ಟು ವೇಕೆನ್ಸಿ ಇರೋದ್ರಿಂದ ತಪ್ಪದೆ ಮಿಸ್ ಮಾಡಿದರೆ ಅಪ್ಲೈ ಮಾಡಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ, ಯಾಕಂದರೆ ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾಯಿದ್ದೀನಿ. ಮೊದಲನೇದಾಗೆ ಈ ಪೋಸ್ಟ್ ಕರೆದಿರೋದು ಗ್ರಾಮೀಣ್ ಡಕ್ ಸೇವಕ್ ಅಂತ. 65,200 ವೇಕೆನ್ಸೀಸು ಆಲ್ ಓವರ್ ಇಂಡಿಯಾ. ಅಪ್ಲಿಕೇಶನ್ ಆಲ್ರೆಡಿ ಶುರು ಆಗಿಬಿಟ್ಟಿದೆ, ಹೋದ ತಿಂಗಳೇ ಶುರು ಆಗಿದೆ. ಈ 28 ಫೆಬ್ರವರಿವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಓಕೆ, ಇದು ನೀವು ಆನ್ಲೈನ್ ಅಪ್ಲಿಕೇಶನ್ನೇ ಕೊಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ವೆಬ್ಸೈಟ್ ಬಂದು indiapostgdsonline.government.in. ಇನ್ನು ಈಗೆ ನೋಟಿಫಿಕೇಷನ್ಗೆ ಫೀಸ್ ಏನಿರುತ್ತಪ್ಪ ಅಂತ ಅಂದರೆ, ಅಪ್ಲಿಕೇಶನ್ ಫೀ 100 ರೂಪಾಯಿ ಇರುತ್ತೆ ಜನರಲ್ಲು, OBC, EWS ಕ್ಯಾಟಗರಿಗೆ. ಅದೇ SC, ST, PWD ಅಥವಾ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಫೀಸೇ ಇರೋದಿಲ್ಲ. ಹಾಗಾಗಿ ತಪ್ಪದೆ ಅಪ್ಲೈ ಮಾಡಿ. ಹಾಗೆ ಈ ಕೆಲಸಕ್ಕೆ ಏನು ನಿಮಗೆ ಸ್ಯಾಲ್ರಿ ಬರ್ಬೋದು ಅಂತ ಅಂದರೆ 10,000ದಿಂದ 29,500ವರೆಗೂ ನಿಮಗೆ ಬರುವಂಥ ಚಾನ್ಸಸ್ ಇದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದರಲ್ಲಿ ಎಕ್ಸಾಮ್ ಬರೆದಿರುವಂಥ ಅವಶ್ಯಕತೆ ಇಲ್ಲ. ಮೆರಿಟ್ ಬೇಸ್ಡಲ್ಲಿ ನಿಮಗೆ ಕೆಲಸ ಆಗುತ್ತೆ. ಹಾಗಾಗಿ ತಪ್ಪದೆ ಅಪ್ಲೈ ಮಾಡಿ. ಇನ್ನು ಡೀಟೇಲಾಗಿ ನಾವು ನೋಡ್ತಾ ಬಂದರೆ, ನಿಮ್ಗೆ ಏನೇನು ಇರಬೇಕಪ್ಪ ಕ್ವಾಲಿಫಿಕೇಷನು ಅಂತ ಅಂದರೆ, ಮೊದಲನೇದಾಗೆ ನೀವು 10ನೇ ಕ್ಲಾಸ್ ಪಾಸಾಗಿರಬೇಕು. 10ನೇ ಕ್ಲಾಸಲ್ಲಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಓದಿರಬೇಕು. ಹಾಗೆ ನೀವು ಅಪ್ಲೈ ಮಾಡ್ತಿರುವಂಥ ಸ್ಟೇಟ್ ಇರುವಂಥ ಜಾಗ, ಆ ಜಾಗದ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಖಂಡಿತ ಗೊತ್ತಿರಬೇಕು. ಹಾಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಹಾಗೆ ಸೈಕ್ಲಿಂಗ್ ಸ್ಕಿಲ್ಸ್ ಸಹ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಏಜ್ ಲಿಮಿಟ್ ಏನಪ್ಪ ಅಂದರೆ, ಮಿನಿಮಮ್ ಏಜ್ ಬಂತು 18, ಮ್ಯಾಕ್ಸಿಮಮ್ 40ವರೆಗೂ ನೀವು ಅಪ್ಲೈ ಮಾಡ್ಬೋದು. SC, ST ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನು, OBC ಅವ್ರಿಗೆ 3 ವರ್ಷ ರಿಲ್ಯಾಕ್ಸೇಷನು, PWD ಅವ್ರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ನೀವು ಆನ್ಲೈನ್ ಅಪ್ಲೈ ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ indiapostgds.online.government.in ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಅಂತ ಕೊಡಿ. ಅಲ್ಲಿ ರಿಜಿಸ್ಟ್ರೇಷನ್ ಕೊಟ್ಟರೆ ನಿಮ್ಮ ಹೆಸರು, ಇಮೇಲ್ ID, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ನೀವು ಫಿಲ್ ಮಾಡಿ. ತದನಂತರ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸು, ಎಜುಕೇಷ್ನಲು, ಕಮ್ಯುನಿಕೇಷನ್ ಡೀಟೇಲ್ಸ್ ಏನು ಬರುತ್ತೆ, ಇವೇನಾದ್ರು ಕ್ಯಾಟಗರಿ ಅಪ್ಲೈ ಮಾಡ್ತೀರಾ, ಕ್ಯಾಟಗರಿ ಸರ್ಟಿಫಿಕೇಟು, ಅವನ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೊಡಬೇಕಾಗತ್ತೆ. ಅಲ್ಲಿ ನೀವು ನಿಮ್ಮ ಫೋಟೋ, ಸಿಗ್ನೇಚರು, ಒಂದು ಫಾರ್ಮ್ಯಾಟ್ ಇರ್ತಾರೆ, ಅದರಲ್ಲಿ ನೀವು ಅಪ್ಲೈ ಮಾಡಬೇಕು. ತದನಂತರ ನಿಮಗೆ ಫೀ ಪೇಮೆಂಟ್ ಇರುತ್ತೆ. ಆಮೇಲೆ ನಿಮಗೆ ನೋಟಿಫಿಕೇಷನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಅದನ್ನು ನೀವು ಅಪ್ಲಿಕೇಶನ್ನ ಒಂದು ಕಾಪಿಯಾಗಿ ನೀವು ಸೇವ್ ಮಾಡಬೇಕು. ಸೊ ಇಷ್ಟು ಈ ರಿಕ್ರೂಟ್ಮೆಂಟ್ ಅಪ್ಲೈ ಮಾಡೋದು ಹೇಗೆ, ಎಲಿಜಿಬಿಲಿಟಿ ಏನು ಎಲ್ಲದನ್ನು ಸಹ ನಾವು ನೋಡಿದ್ವಿ. ತಪ್ಪದೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದ್ರಲ್ಲಿ ನಾವು ಸಿಗೋಣ. ಇನ್ನು ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ.